ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಅಪವರ್ತಿಸುವಿಕೆ ಅಧ್ಯಾಯದ 12ನೇ ಪ್ರಶ್ನೆಯನ್ನ ಗಮನಿಸಿ. ಎಂ ಮೈನಸ್ ಎನ್ ಹೋಲ್ ಸ್ಕ್ವೇರ್ ನ ವಿಸ್ತರಿಸಿದ ರೂಪವು. ಸೊ ಆಯ್ಕೆ ಎ ಎಂ ಸ್ಕ್ವೇರ್ ಮೈನಸ್ ಎನ್ ಸ್ಕ್ವೇರ್, ಆಯ್ಕೆ ಬಿ ಎಂ ಸ್ಕ್ವೇರ್ ಮೈನಸ್ 2mn ಪ್ಲಸ್ ಎನ್ ಸ್ಕ್ವೇರ್, ಆಯ್ಕೆ ಸಿ ಎಂ ಸ್ಕ್ವೇರ್ ಪ್ಲಸ್ 2mn ಮೈನಸ್ ಎನ್ ಸ್ಕ್ವೇರ್, ಆಯ್ಕೆ ಡಿ ಎಂ ಸ್ಕ್ವೇರ್ ಮೈನಸ್ 2mn ಮೈನಸ್ ಎನ್ ಸ್ಕ್ವೇರ್. ಸೊ ಇಲ್ಲಿ ಎಂ ಮೈನಸ್ ಎನ್ ಹೋಲ್ ಸ್ಕ್ವೇರ್. ಸೊ ಯಾವುದೇ ವರ್ಗದ ಪದವನ್ನ ಎ ಮೈನಸ್ ಬಿ ದ ಹೋಲ್ ಸ್ಕ್ವೇರ್ ರೂಪದಲ್ಲಿ ಬರೆದಾಗ ಅದನ್ನು ನಾವು ಹೇಗೆ ಬರಿಬಹುದು? ಎಂ ಮೈನಸ್ ಎನ್ ಹೋಲ್ ಸ್ಕ್ವೇರ್ ಅಲ್ವಾ? ಈಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ? ಎಂ ಮೈನಸ್ ಎನ್ ಇಂಟು ಎಂ ಮೈನಸ್ ಎನ್. ಓಕೆ, ಎಂ ಮೈನಸ್ ಎನ್ ಇಂಟು ಎಂ ಮೈನಸ್ ಎನ್ ಇಂಟು ಎಂ ಮೈನಸ್ ಎನ್. ಓಕೆ, ಇದನ್ನು ನಾವು ಘಾತಾಂಕ ರೂಪದಲ್ಲಿ ಎಂ ಮೈನಸ್ ಎನ್ ಹೋಲ್ ಸ್ಕ್ವೇರ್ ಅಂತ ಬರೆದಿದೆ. ಇವುಗಳ ಗುಣಲಬ್ಧ ಇಸ್ ಈಕ್ವಲ್ ಟು ಏನ್ ಹೇಳಿ? ಎಂ ಮೈನಸ್ ಎನ್ ಹೋಲ್ ಸ್ಕ್ವೇರ್ ವಿಸ್ತರಿಸಿದ ರೂಪ ಆಗತ್ತೆ. ಮೊದಲನೇದಾಗಿ ನಾವೇನ್ ಮಾಡ್ಬೇಕು? ಎಂ ನಿಂದ ಗುಣಿಸ್ಕೊಳ್ಬೇಕು. ಎಂ ಇಂಟು ಎರಡನೇ ಬ್ರಾಕೆಟ್ ಅಲ್ಲಿರುವಂತಹ ಪದ ಎಂ ಮೈನಸ್ ಎನ್ ಇಂಟು ಮೊದಲನೇ ಪದ ಇಂಟು ಎರಡನೇ ಪದದಲ್ಲಿರುವಂತಹದ್ದು ಎಂ ಮೈನಸ್ ಎನ್. m into m square plus minus minus m into n mn. Plus minus minus n into nm. Minus minus plus n into n square. m square mn mn. ಇದು ಸಜಾತಿಯ ಪದ ಆಗುತ್ತೆ, ಹಾಗಾಗಿ ಇದನ್ನ ಕೂಡಬಹುದು. mn ಎರಡು ಮೈನಸ್ ಇರೋದ್ರಿಂದ ಇದನ್ನ ಕೂಡಿದಾಗ ಮೈನಸ್ 2mn ಪ್ಲಸ್ ಎನ್ ಸ್ಕ್ವೇರ್ ಆಗತ್ತೆ. ಹಾಗಾದ್ರೆ ಇಲ್ಲಿ ಎಂ ಮೈನಸ್ ಎನ್ ದ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನ್ ಹೇಳಿ? ಎಂ ಸ್ಕ್ವೇರ್ ಮೈನಸ್ 2mn ಪ್ಲಸ್ ಎನ್ ಸ್ಕ್ವೇರ್ ಆಗತ್ತೆ. ಕೊಟ್ಟಿರುವಂತಹ ಆಯ್ಕೆಯನ್ನ ಗಮನಿಸಿದ್ರೆ ಬಿ ಸರಿಯಾದ ಆಯ್ಕೆ ಆಗತ್ತೆ. ಎಂ ಸ್ಕ್ವೇರ್ ಮೈನಸ್ 2mn ಪ್ಲಸ್ ಎನ್ ಸ್ಕ್ವೇರ್ ಆಗಿದೆ. ಥ್ಯಾಂಕ್ ಯು.